औदुंबर निवासी भक्ताभिमानी राजाधिराज सद्गुरु शिवचिदंबरेश्वर महाराज की जय। दास राजा राम महाराज की जय। ಸಂತಶ್ರೇಷ್ಠ ರಾಜಾರಾಮಕೃತ ಮರಾಠಿ ಚಿದಂಬರ ಗಾಥಾದ ಸರಳಾನುವಾದ. ಅನುವಾದಕರು ಪರಮಪೂಜ್ಯ ಶ್ರೀ ಶಂಕರ ದೀಕ್ಷಿತ ಗುರು ಮಹಾರಾಜರು, ಕರ್ಕಿಹಳ್ಳಿ. ಅಧ್ಯಾಯ 38. ಅಸ್ಪೃಶ್ಯೋದ್ಧಾರ. ಭಜನ ಕರಾವೆ ಅಂತರಿ, ಭಜನ ಕರಾವೆ ಅಂತರಿ, न लगे जावे कोठे दूरी, न लगे जावे कोठे दूरी, भजन करावे अंतरी, भजन करावे अंतरी, बैसोनिया होए कांत, बैसोनिया होए कांत, मन करावे निवांत, मन करावे निवांत, भजन करावे अंतरी, भजन करावे अंतरी, सुख होय तो अपार, सुख होय तो अपार, आठवीता चेदंबर, आठवेता चेदंबर, भजन करावे अंतरी, भजन करावे अंतरी, दास मणे करुणी पाहा, दास मणे करुणी पाहा, नवे तरी शब्द ठेवा, नवे तरी शब्द ठेवा, भजन करावे अंतरी, भजन करावे अंतरी, न लगे जावे कोठे दूरी, न लगे जावे कोठे दूरी, भजन करावे अंतरी, भजन करावे अंतरी, भजन करावे अंतरी. ಅಂತರಂಗದಲ್ಲಿ ಭಜನೆ ಮಾಡಬೇಕು. ಯಾತ್ರಾ ತೀರ್ಥಯಾತ್ರೆ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಪುಣ್ಯಕ್ಷೇತ್ರಗಳಿಗೆ ತಿರುಗಿ ದೇವರ ದರ್ಶನ ಪಡೆಯುವ ಅವಶ್ಯಕತೆ ಇಲ್ಲ. ವಿಶ್ವಾಸದಿಂದ ಏಕಾಂತದಲ್ಲಿ ಶಾಂತವಾದ ಏಕಮನಸ್ಸಿನಿಂದ ಸ್ವಾಮಿಯ ಧ್ಯಾನ ಮಾಡುತ್ತಾ ಲೌಕಿಕ ವ್ಯಾಮೋಹವನ್ನು ತೊರೆದು ಸ್ವಾಮಿಯ ಚಿಂತನೆಯನ್ನು ಮಾಡಿದರೆ ಸ್ವಾಮಿಯು ಸುಖ ಸಂತೋಷವನ್ನು ಕೊಡುವನು, ಅಲ್ಲದೆ ಅವರನ್ನು ಅನುಗ್ರಹಿಸುವನು. ಇದು ಭಕ್ತರ ಉದ್ಧಾರಕನಾದ ಅವನ ಕರ್ತವ್ಯ ಆಗಿದೆ. ದೂರದೇಶದಿಂದ ಒಬ್ಬನು ತನ್ನ ಪತ್ನಿಯೊಂದಿಗೆ ಸ್ವಾಮಿಯ ದರ್ಶನದ ಮಹಾಹಂಬಲದಿಂದ ಬಂದಿದ್ದನು. ಅವರ ಹೆಸರು ತಿಳಿದಿಲ್ಲ. ಅವನು ಪಾರ್ಶ್ವವಾಯು ಪೀಡಿತನಾಗಿದ್ದನು. ಅವನ ಅವಸ್ಥೆ ಬಹಳ ಕಠಿಣ ಆಗಿತ್ತು. ಅವನನ್ನು ಎತ್ತಿ ಪಲ್ಲಂಗದ ಮೇಲೆ ಕೂಡಿಸಬೇಕು, ಮಲಗಿದವನನ್ನು ಎಬ್ಬಿಸಬೇಕು. ಇಂಥ ಅವಸ್ಥೆಯಲ್ಲಿ ಅವನ ಪತ್ನಿ ಅವನ ಸೇವೆಯಲ್ಲಿ ನಿರತಳಾಗಿದ್ದಳು. ಅವಳು ಬಹಳ ಭಾವಿಕಳಾಗಿದ್ದಳು, ಶಾಂತಳಾಗಿದ್ದಳು, ಶ್ರೀ ಚಿದಂಬರ ಸ್ವಾಮಿಯ ನಿಜವಾದ ಭಕ್ತಳಾಗಿದ್ದಳು. ಸ್ವಲ್ಪವೂ ಬೇಸರ ಪಟ್ಟುಕೊಳ್ಳದೆ ಪತಿಯ ಸೇವೆಯಲ್ಲಿ ನಿರತಳಾಗಿದ್ದಳು. ನನ್ನ ಪತಿಯನ್ನು ನೀನು ಸ್ವಾಮಿಯು ಆರೋಗ್ಯವಂತನನ್ನು ಮಾಡಿದರೆ ಪತಿ ಸಮೇತವಾಗಿ ತಾನು ನಿನ್ನ ದರ್ಶನಕ್ಕೆ ಬರುವೆನು ಎಂದು ಸ್ವಾಮಿಯನ್ನು ಪ್ರಾರ್ಥಿಸಿದ್ದಳು. ಸ್ವಾಮಿಯನ್ನು ಅವಿರತವಾಗಿ ಮನದಲ್ಲಿ ಧ್ಯಾನಿಸುತ್ತಿದ್ದಳು. ಅವಳ ಅಚಲವಾದ ಭಕ್ತಿ, ಪತಿ ಸೇವಾ ನಿರತಳಾದ ಅವಳನ್ನು ನೋಡಿ ಸ್ವಾಮಿಯು ಸಂತೋಷಭರಿತನಾಗಿದ್ದನು. ಅವಳ ಪ್ರಾರ್ಥನೆಯಿಂದ ಸ್ವಾಮಿಯು ಅವನನ್ನು ಆರೋಗ್ಯವಂತನನ್ನಾಗಿ ಮಾಡಿದನು. ಅವಳಿಗೆ ಸ್ವಪ್ನದಲ್ಲಿ ಬಂದು ವಿಭೂತಿಯನ್ನು ಕೊಟ್ಟು, ಇದನ್ನು ನಿನ್ನ ಪತಿಯ ಬೇನೆ ಪೀಡಿತ ಭಾಗಕ್ಕೆ ಲೇಪಿಸು ಎಂದು ಹೇಳಿ ಅದೃಶ್ಯನಾಗಿದ್ದನು. ಅಸ್ಪೃಶ್ಯನಾದ ಅವಳ ಪತಿಯು ಆರೋಗ್ಯವಂತನಾದನು. ಅವರು ಸ್ವಾಮಿಯನ್ನು ಕೊಂಡಾಡುತ್ತಾ ಜಪಿಸುತ್ತಾ ಸ್ವಾಮಿಯ ದರ್ಶನಕ್ಕೆ ಬಂದರು. ದೂರದಿಂದ ಅವರು ಬಂದಿದ್ದರಿಂದ
ಆಯಾಸ ಬಹಳವಾಗಿತ್ತು. ನಾವು ಅಸ್ಪೃಶ್ಯರು, ಸ್ವಾಮಿಯು ನಮಗೆ ಹೇಗೆ ದರ್ಶನ ಕೊಡುವನು ಎಂದು ಚಿಂತಾತುರರಾಗಿದ್ದರು. ಅವನು ಸೂರ್ಯೋದಯಕ್ಕೆ ಮುಂಚೆ ಸ್ನಾನ ಮಾಡಿ ಗ್ರಾಮ ಪ್ರದಕ್ಷಿಣೆ ಹಾಕಬೇಕೆಂದು ನಿರ್ಧರಿಸಿದರು. ಸ್ವಾಮಿಯು ಆಗ ಕುಂದಗೋಳದಲ್ಲಿ ಇದ್ದರು. ಆ ಊರ ಸುತ್ತಲೂ ಪ್ರದಕ್ಷಿಣೆಯನ್ನು ಹಾಕತೊಡಗಿದರು. 15 ದಿನಗಳು ಕಳೆದವು. ಒಂದು ದಿನ ಸ್ವಾಮಿಯು ಊರ ಹೊರಗೆ ತಾವೇ ಬಂದರು. ಯಾರಿಗೂ ತಿಳಿಯದಂತೆ ದಡ್ಡಿಯ ಬಾಗಿಲಿನಿಂದ ಹೊರಟರು. ಬಟ್ಟೆ ಒಗೆಯುತ್ತಿದ್ದ ಅವನನ್ನು ಮಾತನಾಡಿಸಿ ಅಸ್ಪೃಶ್ಯಳ ಎದುರಿಗೆ ಬಂದರು. ಅವಳು ಗ್ರಾಮ ಪ್ರದಕ್ಷಿಣೆ ಹಾಕುತ್ತಿದ್ದಳು. ಸ್ವಾಮಿ ಆಕೆಯ ಹಿಂದೆ ಹೊರಟರು. ಸ್ವಾಮಿ ಆಕೆಗೆ, ತಾಯಿ, ಎಲ್ಲಿಂದ ಬಂದಿರಿ ಎಂದು ಕೇಳಿದರು. ಅದಕ್ಕವಳು ಬೇಸರದಿಂದ ಪ್ರದಕ್ಷಿಣೆ ಹಾಕಲು ತಡವಾಗುತ್ತಿದೆ ಎಂದು ಸುಮ್ಮನೆ ಹೊರಟಳು. ಅವಳ ಹಿಂದಿನಿಂದ ಹೋಗುತ್ತಾ, ತಾಯಿ, ನೀನು ಪ್ರದಕ್ಷಿಣೆ ಹಾಕುತ್ತಿರುವುದು ಏಕೆ ಎಂದು ಪ್ರಶ್ನಿಸಿದರು. ಅದಕ್ಕವಳು, ಏಕೆ ನೀವು ಬಹಳ ಪ್ರಶ್ನಿಸುತ್ತಿರುವಿರಿ ಎಂದು ಪ್ರಶ್ನಿಸಿದಳು. ಸುಮ್ಮನೆ ತೊಂದರೆ ಕೊಡಬೇಡಿರಿ. ನಾವು ಯಾರಾದರೂ ಆಗಿರಲಿ, ಅದರಿಂದ ನಿಮಗೇನಾಗಬೇಕು? ನಮ್ಮ ಪ್ರದಕ್ಷಿಣೆಗೆ ತೊಂದರೆಯಾಗುತ್ತಿದೆ. ಸುಮ್ಮನೆ ಹೊರಟು ಹೋಗಿರಿ ಅನ್ನುತ್ತಾ ಪ್ರದಕ್ಷಿಣೆ ಪ್ರಾರಂಭಿಸಿದಳು. ಸ್ವಾಮಿಯು ಅವಳ ಹಿಂದೆ ಹೊರಟಿದ್ದರು. ಸ್ವಾಮಿಯು ಅವಳನ್ನು ನೋಡಿ ಅಂತಃಕರಣ ಉಕ್ಕಿ ಬಂದು, ತಾಯಿ, ನಾನೇ ಚಿದಂಬರ. ಸ್ವಾಮಿಯು, ನೀನು ಪ್ರದಕ್ಷಿಣೆ ಹಾಕುವುದಾದರೂ ಏಕೆ ಎಂದು ಪ್ರಶ್ನಿಸಿದರು. ಆಗ ಅವಳು ಹೊರಳಿ ನೋಡಿ ಲೌಟಾಂಗಣ ನಮಸ್ಕಾರ ಹಾಕುತ್ತಾ ಮುಖವೆತ್ತಿ ಸ್ವಾಮಿಯನ್ನು ಕಣ್ಣು ತುಂಬ ನೋಡಿ ನಮಸ್ಕರಿಸಿ, ಸ್ವಾಮಿ, ತಾವು ಈಶ್ವರನಿರುವಿ. ನನ್ನ ಪತಿಯನ್ನು ಪಾರ್ಶ್ವರೋಗದಿಂದ ಮುಕ್ತ ಮಾಡಿರುವಿ. ಅದಕ್ಕಾಗಿ ತಮ್ಮ ದರ್ಶನಕ್ಕೆ ಬಂದೆವು. ಈವರೆಗೂ ದರ್ಶನವಾಗಲಿಲ್ಲ. ತಮ್ಮ ದರ್ಶನವಾಗದೆ ಅನ್ನ ಸ್ವೀಕರಿಸುವುದಿಲ್ಲವೆಂದು ಸಂಕಲ್ಪ ಮಾಡಿದ್ದೇವೆ ಎಂದು ಹೇಳಿದಳು. ಅನ್ನವಿಲ್ಲದೆ ಅವಳು ತುಂಬ ಅಶಕ್ತಳಾಗಿದ್ದಳು. ಸ್ವಾಮಿ, ಅಸ್ಪೃಶ್ಯಳೆಂದು ನನ್ನನ್ನು ಕಡೆಗಣಿಸದೆ ನನಗೆ ದರ್ಶನವಿತ್ತಿರಿ. ನಾವು ಪುನೀತರಾದೆವು ಎಂದು ಹೇಳಿದಳು. ಸ್ವಾಮಿಯು ಕೃಪಾದೃಷ್ಟಿಯಿಂದ ನೋಡಿ ಆಶೀರ್ವದಿಸಿದರು. ಅವರು ಸ್ವಾಮಿಯ ಚರಣಕ್ಕೆ ಮಸ್ತಕ ಹಚ್ಚಿ ನಮಸ್ಕರಿಸಿದರು. ಸ್ವಾಮಿಯು ಇವರ ಅಚಲವಾದ ಭಕ್ತಿ ವಿಶ್ವಾಸದಿಂದ ಸಂತೋಷಭರಿತರಾದರು. ಸ್ವಾಮಿಯಿಂದ ನಿರೋಪ ತೆಗೆದುಕೊಂಡು ಸ್ವಾಮಿಯ ಭಜನೆ ಮಾಡುತ್ತಾ ತಮ್ಮ ಗ್ರಾಮಕ್ಕೆ ತೆರಳಿದರು. ಇವರ ಮಗನೂ ಸಹ ಭಜನೆ ಮಾಡುತ್ತಾ ಮುಂದೆ ರಾಜಾರಾಮ ದಿಂಡಿಯಲ್ಲಿ ಸೇರಿ ಮುಖ್ಯಸ್ಥನಾದನು. ರಾಜಾರಾಮನ ಸಂಗಡವೇ ಹೊರಟು ಅವರ ಸೇವೆಯಲ್ಲಿ ನಿರತನಾದನು. ಈ ಕಾಲದಲ್ಲಿ ಈ ರೀತಿ ಭಜನೆ ಮಾಡಿ ದೇವರ ಅನುಗ್ರಹ ಸಂಪಾದಿಸಿದವರು ವಿರಳ. ಶ್ರೀ ಸದ್ಗುರು ಚಿದಂಬರಾರ್ಪಣಮಸ್ತು. ಶ್ರೀ ಸದ್ಗುರು ಶಂಕರ ಸತ್ಸಂಗ ಯೂಟ್ಯೂಬ್ ಚಾನಲ್.